ಕ್ಲಾರಿಫಿಕೇಶನ್ ಮುಟ್ಸ್ಲಿಕ್ಕೆ ನಾವು ಕೂಡ ಸರ್ಕಾರ ಸಂಪೂರ್ಣವಾಗಿ ಮಾಡುತ್ತೆ. ಬಟ್ ಇವ್ರು ಅದನ್ನೇ ತೊಗೊಂಡು ಹೋಗೋದಲ್ಲ. ಈಗ 10 ವರ್ಷ 11 ವರ್ಷದಿಂದ ಈ ದೇಶದಲ್ಲಿ ಬರೀದೇ ಇರೋದಲ್ಲ. ಇವತ್ತು ಸುಮ್ಮನೆ ಉದಾಹರಣೆಗೆ ಬಿಹಾರ್ ಚುನಾವಣೆ ಎದ್ರ ಮೇಲೆ ನಡೆಸ್ತಾ ಇದೆ. ಇವತ್ತು ಸಿಂಧೂರು ಖೂನ್ ಕಾ ಬದಲ ಪಾನಿ ಕಾ ಬದಲ ಖೂನು ಇದೇ ಎಲ್ಲ ಇರೋದು. ಎಲ್ಲಿ ಡೆವಲಪ್ಮೆಂಟ್ ಏನು ಮಾತಾಡೋಂಗಿಲ್ಲಲ್ಲ. ಇಂಜಿನಿಯರಿಂಗ್ ಎಷ್ಟಾಯಿತು, ಎಂಪ್ಲಾಯ್ಮೆಂಟ್ ಎಷ್ಟು ಕೊಟ್ಟಿವಿ, ಅವೆಲ್ಲ ಏನಿಲ್ಲ. ಖೂನ್ ಕಾ ಬದಲ ಸಿಂಧೂರು ಕಾ ಬದಲ ಖೂನು ಇದೇ ಅಲ್ಲ ಡೈಲಾಗ್ಗಳಿರೋದು. ಹೊಸದೇನೋ ಇದೆಯಾ? ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಬ್ರಿಡ್ಜಲ್ಲಿ ಮಾತಾಡ್ತಾರೆ. ಬ್ರಿಡ್ಜ್ ಮಾತಾಡಿದ್ರೆ ಅವ್ರು ಓಟ್ ಹೋಗ್ಬಿಡ್ತವೆ. ಬ್ರಿಡ್ಜ್ ಏನು ಮಾತಾಡೋಂಗಿಲ್ಲ. ಎಲ್ಲ ಸ್ಯಾಟಲೈಟ್ಲಿಂದ ಬರ್ತದೆ. ಮೊದಲೇ ದ್ರೋಣ ಹೋಗಿ ಚೆಕ್ ಮಾಡ್ಕೊಂಡು ಬರ್ತದೆ. ಇವ್ರು ಹೋಗಿನ ಮುಂಚೆ ದ್ರೋಣ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದುಬಿಡ್ತದೆ ಅಂತ ಈ ಥರ ಎಲ್ಲ ಭಾಷಣಗಳಿದ್ದಾವೆ. ಅದ್ರ ಬಗ್ಗೆ ಚರ್ಚೆ ಇಲ್ಲಲ್ಲ ಇವತ್ತು ಚರ್ಚೆ ಇರ್ತಕ್ಕಂಥದ್ದು ಏನಂದ್ರೆ ಒಬ್ಬ ಮನುಷ್ಯನ ದೇವ್ರು ಮಾಡಬೇಕು. ಓನ್ಲಿ ಒನ್ ಮ್ಯಾನ್ ಇಸ್ ಅ ಡಮಿ ಗಾಡ್ ಇನ್ ದಿಸ್ ಕಂಟ್ರಿ ವೇರ್ ಎವ್ರಿಬಡಿ ಹ್ಯಾಸ್ ಟು ಓನ್ಲಿ ಪ್ರೇಸ್ ಹಿಮ್. ಅದ್ರ ಮೇಲೆ ಓಟ್ ಕೇಳಬೇಕು. ಅದು ಬಿಟ್ಟರೆ ಇನ್ನೇನಿದೆ? ಬೇರೆ ಉದ್ದೇಶ ಏನಿದೆ? ಯಾವುದನ್ನ ಒಂದನ ಇಶ್ಯೂಸ್ ಮೇಲೆ ಯಾವುದನ್ನ ಒಂದು ನಾವು ಕೆಲಸ ಮಾಡಿದೆಲ್ಲ ಸಾಧ್ಯ ಇದೆಯಾ? ಈಗ ಇವ್ರು ಹೇಳಿರ್ತಕ್ಕಂಥದ್ರಲ್ಲಿ 10 ವರ್ಷ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಬಿಹಾರ್ ಚುನಾವಣೆ ನಡೆಸ್ತಾ ಇದ್ದಾರೆ. ಇವ್ರು ಹೇಳಿದ್ದು 1.5 ಲಕ್ಷ ಕೋಟಿ ಕೊಡ್ತೇನೆ ಅಂತ ಹೇಳಿದ್ದು. ಅಂತರ ಆಕ್ಷನ್ಗೆ ಹೋಗಿದ್ರು. 40,000 ಕೋಟಿ, 50,000 ಕೋಟಿ, 60,000 ಕೋಟಿ, 70,000 ಕೋಟಿ, 80, 120, 150 ಡಿಕ್ಲೇರ್ ಮಾಡಿದ್ರು. 1,50,000 ಕೋಟಿ ನೀವೇ ಕೊಟ್ಟು ಇವತ್ತು ಬಿಹಾರ್ ಇರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ನೀವು ಮನೆಯಾಗ ಕೂತ್ಕೊಂಡು ಓಟ್ ಕೇಳಬೇಕು. ಅಲ್ಯಾಕೆ ಹೋಗ್ಬೇಕು? ನೀವು ಕೆಲಸ ಮಾಡಿದ್ರೆ ಮೋದಿ ಸಾಹೇಬ್ರೆ ಅಲ್ಯಾಕೆ ಹೋಗ್ಬೇಕು? ನೀವು ಒಬ್ಬರೇ ನಾ ಪ್ರಚಾರಕ್ಕೆ ಇರೋದು ಯಾರಲ್ಲ ಈ ದೇಶದಲ್ಲಿ? BJP ಪಾರ್ಟಿಯಲ್ಲಿ ಇವ್ರು ಬಿಟ್ಟರೆ ಯಾರಲ್ಲ. ಎಲ್ಲ ಯಾವುದೇ ಎಲೆಕ್ಷನ್ಗಳಲ್ಲಿ ಇವರೇ ಪ್ರಚಾರಕ್ಕೆ ಹೋಗ್ಬೇಕಂದ್ರೆ ಏನು ಅರ್ಥ? ಏನಿದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು ಬೇಡವಾ? ಅಂದರೆ ಪ್ರಧಾನಮಂತ್ರಿಗೆ ಬೇರೆ ಏನು ಕೆಲಸನೇ ಇಲ್ವಾ? ಸ್ಟೇಟ್ ಎಲೆಕ್ಷನ್ಗಳಿಗೆ 3 ಟೈಮ್ 40 ಟೈಮ್ ಹೋಗಿ ಇವ್ರು ಪ್ರಚಾರ ಮಾಡ್ತಾರೆ. ಇದ್ರ ಬಗ್ಗೆ ಏನು ಚರ್ಚೆನೇ ಬೇಡ? ಯಾವ ಎಲೆಕ್ಷನಿಗೆ ಯಾವುದು BJP ಸ್ಪೋಕ್ಸ್ ಪರ್ಸನ್ನು, ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಯಾವುದು BJP ಪ್ರಮುಖ ನಾಯಕರು ಹೋಗೋದಿಲ್ಲ ಭಾಷಣಕ್ಕೆ. ಇವರಷ್ಟೇ ಹೋಗ್ಬೇಕಾ? ಕೇರಳಗೆ ಹೋದ್ರೆ ಇವರೇ, ತಮಿಳ್ನಾಡಿಗೆ ಹೋದ್ರೆ ಇವರೇ, ಜಮ್ಮು ಕಾಶ್ಮೀರದಿಂದ ಇವರೇ ಮಜಾ ಮಾಡ್ತಿದ್ದಾರೆ. ಮಾಡಿ ಇನ್ನೇನೈತೆ? ಎಲೆಕ್ಷನ್ ಬಿಟ್ಟರೆ ಇನ್ನೇನೈತೆ? ಕೇಂದ್ರ ಸರ್ಕಾರ ವಿಚಾರಗಳು ಎಲೆಕ್ಷನ್ ಮಾಡೋದು ಬಿಟ್ಟರೆ, ಆ ಮೆಷಿನರಿ ಯೂಸ್ ಮಾಡೋದು ಬಿಟ್ಟರೆ ಬೇರೆ ಏನಿದೆ ಈ ದೇಶದಲ್ಲಿ? ನಾವು ನೋಡ್ತಾ ಇದ್ದೀವಿ 11 ವರ್ಷದಿಂದ, ಇವತ್ತು ನೋಡ್ತಾ ಇದ್ದೀವಿ. ಅಲ್ಲ, ಈಗ ಅದೇ ಹೇಳ್ತು ಬಾನು ಮುಸ್ತಾಕ್ ಇಶ್ಯೂ ಬಗ್ಗೆ ಮಾತನಾಡೋಕಲ್ಲಿಗೆ ನಮ್ಮ ಪ್ರೆಸಿಡೆಂಟ್ ಬಗ್ಗೆ ಮಾತಾಡೋಣ. ಯಾರು? ನಮ್ಮ ದ್ರೌಪದಿ ಮುರ್ಮುನ ಇವರು ಪಾರ್ಲಿಮೆಂಟ್ನಲ್ಲೇ ಕರ್ಕೊಂಡು ಹೋಗಲಿಲ್ಲ. ಅದ್ರ ಬಗ್ಗೆ ಏನು ಮಾತಾಡ್ತಾರೆ? ದ್ರೌಪದಿ ಮುರ್ಮುನವ್ರನ್ನ ಪಾರ್ಲಿಮೆಂಟ್ನಲ್ಲೇ ಕರ್ಕೊಂಡು ಹೋಗಿಲ್ಲಲ್ಲ. ಇದ್ರ ಬಗ್ಗೆ ಏನು ಚರ್ಚೆ ಮಾಡ್ತಾರೆ? ಇದನ್ನ ಯಾಕೆ ಕೇಳಲ್ಲ ನೀವು BJPಗೆ? ನೀವು BJPಗೆ ಹೋಗಿ ಕೇಳಿ. ಆಯ್ತು ಸರ್, ಇದು ಆಯಿತು, ಭಾನುಮತಿ ವಿಷಯ ಒಂದು ಸೈಡಿಗೆ ಇಡ್ರಿ. ನೀವ್ಯಾಕೆ ಪ್ರೆಸಿಡೆಂಟಿಗೆ ಕರ್ಕೊಂಡು ಹೋಗಲಿಲ್ಲ ದ್ರೌಪದಿ ಮುರ್ಮುನವ್ರಿಗೆ? ನೀವು ಯಾಕೆ ಪಾರ್ಲಿಮೆಂಟ್ ಒಳಗೆ ಯಾಕೆ ಕರ್ಕೊಂಡು ಹೋಗಲಿಲ್ಲ? ಯಾಕೆ ಆಯಮ್ಮ ST ಇದೆ ಅಂತಾಳ ಅಥವಾ ವಿಡೋ ಇದೆ ಅಂತಾಳ? ಏನು ವಿಚಾರ ಏನು? ಐದರ್ ಶಿ ಇಸ್ ST ಬಿಲಾಂಗ್ಸ್ ಟು ST ಕಮ್ಯುನಿಟಿ ಆರ್ ಜಸ್ಟ್ ಬಿಕಾಸ್ ಶಿ ಇಸ್ ವಿಡೋ? ಏನು ರೀಸನ್ ಏನು? ಯಾಕೆ ಕರ್ಕೊಂಡು ಹೋಗಲಿಲ್ಲ? ಇದ್ರ ಬಗ್ಗೆ ಕೇಳಬೇಕಲ್ಲ. ಪ್ರೋಟೋಕಾಲ್ ಪ್ರಕಾರ ಯಾರು ಇರಬೇಕು ಮುಂದ್ಗಡೆ? ಪ್ರೋಟೋಕಾಲ್ ಪ್ರಕಾರ ಯಾರು ಇರಬೇಕು ಮುಂದ್ಗಡೆ? ಮತ್ತು ಇದ್ರ ಬಗ್ಗೆ ಯಾಕೆ BJP ಉತ್ತರ ಕೊಡಲ್ಲ? ಇದ್ರ ಬಗ್ಗೆ ಯಾಕೆ ಉತ್ತರ ಕೊಡಲ್ಲ? ಇದನ್ನು ಕೇಳಿ ಫಸ್ಟು. ಆಮೇಲೆ ಸರ್ಕಾರ ಒಂದು ನಿರ್ಣಯ ಮಾಡಿದೆ, ಕರಿಬೇಕಂತ ಸಂವಿಧಾನದಾಗೆಲ್ಲ ಅವಕಾಶ ಇದೆ, ಕರೆದಿದ್ವಿ. ಅದಕ್ಕೇನು ತಪ್ಪಿದೆ? ಇವ್ರು ಕರೆದ್ರೆ ಗ್ರೇಟು, ಇವರು APJ ಅಬ್ದುಲ್ ಕಲಾಂ ಅವರಿಗೆ ಪ್ರೆಸಿಡೆಂಟ್ ಮಾಡಿದ್ರೆ ತಪ್ಪು, ಅದು ಸರಿ. ಅದು ಅಲ್ಲಿ ಮುಸ್ಲಿಮ್ ಅನ್ನೋ ಪದ ಬರಲಿಲ್ಲಲ್ಲ ಅವಾಗ. APJ ಅಬ್ದುಲ್ ಕಲಾಮಿಗೆ ಇವ್ರು ಮಾಡಿದ್ರಲ್ಲ, ಅವಾಗ ಮುಸ್ಲಿಮ್ ಅಂತ ಬರಲಿಲ್ಲ. ನೋಡ್ರಿ, ಇವರು ರಾಜಕೀಯವಾಗಿ ಹಿಂದೂ ಪರ ಮಾತನಾಡೋದು ಒಂದು ಬಿಟ್ಟರೆ ಕಂಡ್ರೆ ಅಗಲಲ್ಲ ಹಿಂದೂ ಪರ ಮಾತನಾಡ್ತಾರೆ. ಇವತ್ತು ಹಿಂದೂಗಳು ಯಾವ ಸ್ಥಿತಿಯಲ್ಲಿದ್ದಾರೆ, ಈ ದೇಶದ ಹಿಂದೂಗಳಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಓಟ್ ತೊಗೊಳೋದು ಬಿಟ್ಟರೆ ಯಾವ ಹಿಂದೂಗಳು ಆರ್ಥಿಕ ಪರಿಸ್ಥಿತಿಯಿಂದ ಹೊರಗಿದ್ದಾರೆ? BJP ಮುಖಂಡರ ಮಕ್ಕಳುಗಳು ಬೇರೆ ದೇಶದಲ್ಲಿ ಓದೋದು, ಇವ್ರು ರೊಕ್ಕ ಮಾಡೋದು ಬಿಟ್ಬಿಟ್ರೆ, ಹಿಂದೂಗಳಿಗೆ ಸುಮ್ಮನೆ ಹಿಂಗೆ ಹೇಳೋದು, ಒಂದು ಓಟ್ಗಳು ತೊಗೊಳೋದು ಬಿಟ್ಟರೆ ಬೇರೆ ಏನು ಉಳಿದೇ ಇಲ್ಲ ಇವರಿಗೆ. ಇದೇ ಪಿಕ್ಚರ್ನ ಓಡಿಸೋದು. ಈ ಪಿಕ್ಚರ್ ಬಿಟ್ಟರೆ BJP ಹತ್ರ ಏನು ಉಳಿದೇ ಇಲ್ಲ ಪಿಕ್ಚರು. ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಿರಲಿ ಯಾವುದೇ ಇಶ್ಯೂ ಬರಲಿ ಅದಕ್ಕೆ ಬರೋದು. ಇವ್ರು ಎಷ್ಟು ಗುಡಿಗಳು ಕಟ್ಸಿದ್ದಾರೆ ಈ ದೇಶದಲ್ಲಿ? ಇವರು ಅಧಿಕಾರದಲ್ಲಿದ್ದಾರಲ್ಲ, ಎಷ್ಟು ಗುಡಿಗಳು ಕಟ್ಸಿದ್ದಾರೆ ಇವರು? 6,67,433 ಗುಡಿಗಳಿದಾವೆ. ಇದು ನಮ್ಮ ಕಾಲದಲ್ಲಿ ಆಗಿರೋದು. ಈ ದೇಶದಲ್ಲಿ ಇರ್ತಕ್ಕಂಥ ಶಕ್ತಿಪೀಠಗಳೆಲ್ಲ ನಮ್ಮ ಕಾಲದಲ್ಲಿ ಆಗಿರೋದು. ಇವ್ರ ಕಾಲದಲ್ಲಿ ಯಾವುದೋ ಒಂದು ಶಕ್ತಿಪೀಠ ಆಗಿದೆ? ಆ ರಾಮ ಮಂದಿರ ಕೂಡ ಕಟ್ಟಿರೋದು ಅದರಾಗ ಜನರ ದುಡ್ಡಲ್ಲೇ ಕಟ್ಟಿರೋದು. ಆ ಲ್ಯಾಂಡಲ್ಲಿ ಕೂಡ ಮೋಸ ಆಗಿದೆ ಅಂತ ಇಡೀ ಪ್ರಪಂಚಕ್ಕೆ ಗುರ್ತಿದೆ. ಎದಕ್ಕೆ ಸುಮ್ಮನೆ ಏನೋ ಒಂದು ರಾಜಕೀಯವಾಗಿ ಏನೋ ಒಂದು ಮಾತನಾಡಬೇಕು ಅಷ್ಟು ಬಿಟ್ಟರೆ, ಅಪಾರ್ಟ್ ಫ್ರಮ್ ಸ್ಪೀಕಿಂಗ್ ಹಿಂದೂ ಮುಸ್ಲಿಮು ಪಾಕಿಸ್ತಾನ, ಇವ್ರ ಬಾಯಿಲೆ ಬಂದಷ್ಟು ಪಾಕಿಸ್ತಾನ, ಅವ್ರ ದೇಶದಲ್ಲಿ ಕೂಡ ಹೇಳಲ್ಲ. ಅಷ್ಟು ಸರಿ ಹೇಳಿರೋ ಪಾಕಿಸ್ತಾನ ಅಂತ ಇವ್ರು ಹೇಳಿರೋದು. BJP ಅವ್ರು ಹೇಳಿದಷ್ಟು ಪಾಕಿಸ್ತಾನ, ಇವ್ರ ಬಾಯಿಲೆ ಬಂದಷ್ಟು ಅಫ್ಘಾನಿಸ್ತಾನ, ಪಾಕಿಸ್ತಾನ, ಅವ್ರ ದೇಶದಲ್ಲಿ ಕೂಡ ಹೇಳೋದಲ್ಲ. ಇವ್ರು ಹೇಳೋದು ಬೆಳಗ್ಗಿನ ಸಾಯಂಕಾಲ ಇವ್ರು ಹೇಳೋದು. ಯಾಕಂದ್ರೆ ಅದು ಹೇಳಿದ್ರೆ ಓಟ್ ಸಿಗ್ತತೆ, ಹಿಂದೂಗಳ ಬಗ್ಗೆ ಮಾತನಾಡಿದ್ರೆ ಓಟ್ ಸಿಗುತ್ತೆ. ಇದು ಬಿಟ್ಟರೆ ಇನ್ನೇನಿದೆ? ಇವತ್ತು ಈ ದೇಶದ ಸಂವಿಧಾನ ಅವರು ನಡೆಸ್ತಾನೆ ಇದ್ದಾರೆ. ಈ ಸಂವಿಧಾನ ಬಿಟ್ಟು ಬೇರೆ ಇದೆಯಾ ದೇಶದಲ್ಲಿ? ಸುಮ್ಮನೆ ಚುನಾವಣೆಗಳು ಬರ್ತವೆ, ಚುನಾವಣೆ ಸ್ಟಂಟು, ಜನರಿಗೆ ಹಿಂಗೆ ಹೇಳ್ಬೇಕು, ಓಟ್ ತೊಗೋಬೇಕು. ಯಾಕಂದರೆ ಕೆಲಸಕ್ಕೆ ಮಾಡಿ ಓಟ್ ತೊಗೊಳಂತ ಬರೋದಲ್ಲ.
ಕೆಲಸಗಳು ಮಾಡಿದೀವಿ ಅಂತ ಹೇಳಿ ಓಟ್ ಕೇಳೋಕ್ಕಂತ ಸಾಧ್ಯನೇ ಇಲ್ಲ. ಮತ್ತು ಏನು ಕೇಳ್ಬೇಕು? ಮತ್ತೆ ಜನಕ್ಕೆ ಏನು ಹೇಳ್ಬೇಕು? ನೀವು ಅದನ್ನು ಕೇಳಿ ಬಿ ಜೆ ಪಿಯವರಿಗೆ. ನೀವು ಪಾರ್ಲಿಮೆಂಟ್ನಲ್ಲಿ ದ್ರೌಪದಿ ಮುರ್ಮುನವರಿಗೆ ಪ್ರೆಸಿಡೆಂಟ್ ಅವ್ರಿಗೆ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಕೇಳ್ರಿ. ಯಾಕೆ ಕರ್ಕೊಂಡು ಹೋಗಿಲ್ಲ? ಮಹಿಳೆ ಅಂತ ಕರ್ಕೊಂಡು ಹೋಗಿಲ್ಲ, ಏನು ಶೆಡ್ಯೂಲ್ ಟ್ರೈಬ್ ಅಂತ ಕರ್ಕೊಂಡು ಹೋಗಿಲ್ಲ, ಏನು ವಿಧವೆ ಅಂತ ಕರ್ಕೊಂಡು ಹೋಗಿಲ್ಲ. ಏನು ಬೇಕಲ್ಲ, ಉತ್ತರ ಬೇಕಲ್ಲ. ಇದು ಬಿ ಜೆ ಪಿಯವ್ರಿಗೆ ನೇರ ಪ್ರಶ್ನೆ ಇದೆ, ಅದರ ಉತ್ತರ ಕೂಡ ಕೇಳಿ, ಆಮೇಲೆ ಮುಂದೆ ಮಾತಾಡೋಣ ಬೇಕಿದ್ರೆ.